ಕುಬಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪತ್ನಿ ಅನಿತಾ ಅವರ ಜೊತೆ ಆಗಮಿಸಿ ಸಚಿವ ಮಧು ಬಂಗಾರಪ್ಪ ಮತದಾನ ಮಾಡಿದರು. ಸರತಿ ಸಾಲಿನಲ್ಲಿ ನಿಂತುಕೊಂಡು ವೋಟ್ ಮಾಡಿದ್ದು ವಿಶೇಷವಾಗಿತ್ತು. ಮತದಾನ ಮಾಡಿರುವುದು ಬಹಳ ಖುಷಿಯಾಗಿದೆ. ಮತದಾನ ಪ್ರತಿಯೊಬ್ಬರ ಹಕ್ಕು. ಜನರು ತಪ್ಪದೆ ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತ ಕೋರಿದರು. ಹಿಂದೆ ತಗೊಳ್ಳೋಣ. ಇಲ್ಲಿ ಕೂರಿಸಿ ಆಮೇಲೆ ಹೋಗಿ ಅಲ್ಲೇ ಕೂರಿಸಿ, ಚೇರ್ ಮೇಲೆ ಕೂರಿಸಿ. ಇಲ್ಲ ಅಲ್ಲೇ ಇರಲಿ ಸ್ವಲ್ಪ. ಮುಂದೆ ಬನ್ನಿ ಸರ್, ಆಚೆ ತಗೊಂಡ್ಬಿಡೋಣ. ಆಚೆ ತಗೊಂಡ್ಬಿಡೋಣ ಸರ್. ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಹಿಂದೆ ತಗೊಳ್ಳೋಣ. ಬಂದ್ಬಿಡಿ, ಆಚೆ ಕರ್ಸ್ಕೊಳ್ಳೋಣ. ರಘು, ಆಚೆ ಕರ್ಸ್ಕೊಂಬಿಡೋಣ ಬಿಡು. ಎಲ್ಲ ನಿಮ್ಮ ಫ್ರೇಮ್ ಕ್ಯಾಮ್ರಾನೇ ಆಚೆ ಬಂದ್ಬಿಡಿ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೂಡ ತಮ್ಮ ಪತ್ನಿಯ ಜೊತೆ ಬಂದು ಮತದಾನವನ್ನ ಮಾಡಿದ್ದಾರೆ. ಕುಬಟೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪತ್ನಿ ಅನಿತಾ ಅವರ ಜೊತೆ ಬಂದು ಸಚಿವ ಮಧು ಬಂಗಾರಪ್ಪ ಮತದಾನವನ್ನ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಸಾರ್ವಜನಿಕರಂತೆಯೇ ಸಚಿವ ಮಧು ಬಂಗಾರಪ್ಪನವರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಮತದಾನ ಮಾಡಿರುವಂತದ್ದು ಬಹಳ ಖುಷಿ ನೀಡಿದೆ. ಪ್ರತಿಯೊಬ್ಬರು ಕೂಡ ಮತದಾನವನ್ನ ಮಾಡಿ ಅದು ನಮ್ಮ ಹಕ್ಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಇಲ್ಲಿ ಕೂರಿಸಿ ಆಮೇಲೆ ಹೋಗಿ ಅಲ್ಲೇ ಕೂರಿಸಿ, ಚೇರ್ ಮೇಲೆ ಕೂರಿಸಿ. ಇಲ್ಲ ಅಲ್ಲೇ ಇರಲಿ ಸ್ವಲ್ಪ. ಹೇಳಿ